ಕರ್ನಾಟಕದಲ್ಲಿ ಈ 5 GBA ಅಂತ ಹೇಳಿ 5 ಭಾಗದಲ್ಲಿ ಇವತ್ತು ಕಾರ್ಪೊರೇಷನ್ ಏನು ಸೃಷ್ಟಿ ಮಾಡೋದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾವ ಆಧಾರದ ಮೇಲೆ ಇವತ್ತು ಶಿವಕುಮಾರ್ ಅವರ ಆದೇಶದ ಮೇರೆಗೆ ಆಗಿದೆಯೋ ಇಲ್ಲ ಎಲ್ಲ ಮೆಂಬರ್ಗಳನ್ನ ಕೂರಿಸ್ಕೊಂಡು ಎಲ್ಲ ಪಕ್ಷಗಳು ಕೂರಿಸ್ಕೊಂಡು ಮಾಡಿದ್ರು ಅಲ್ಲಿ ಇವ್ರಿಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ? ಇವತ್ತು ಇವರು ಮಹಿಳೆಯರಿಗೆ ನಾವು ಯಾವುದೇ ಕಾರಣಕ್ಕೂ ಗೌರವ ತರಲ್ಲ ಅಂತಕ್ಕಂಥದ್ದನ್ನು ಮತ್ ಸಾಬೀತು ಮಾಡ್ಕೊಂಡ್ರು ಮೊನ್ನೆ. ನನ್ನ ಅಭಿಪ್ರಾಯದಲ್ಲಿ DMK ಅವರು ಅಮಿತ್ ಶಾ ಅವ್ರ ಮುಂದೆ ಹೋದಾಗ ಅವ್ರು ಕೊಟ್ಟಂತ ಎಲ್ಲ ಮಾಹಿತಿಗಳನ್ನ ತಗೊಂಡ ಮೇಲೆ ಕನ್ವಿನ್ಸ್ ಆದರು, ಮತ್ತೆ ಅವರು ರಾಜಕೀಯ ಮಾಡಿದ್ರು ಇದರಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಅದರಿಂದ ಇವತ್ತು ಈ ರೀತಿಯ ತೀರ್ಮಾನಗಳಿಂದ ಇವತ್ತು ಏನೋ ಒಂದು ನ್ಯಾಯಯುತವಾದ ರೀತಿಯಲ್ಲಿ ಅದು ಪಾರ್ಲಿಮೆಂಟ್ ನಲ್ಲೂ ಸಹ ಹೋಮ್ ಮಿನಿಸ್ಟರ್ ಕಮಿಟ್ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಅಲ್ಲಿ ಕಮಿಟ್ ಆದರೂ ಸಹ ಇವರು ಒಪ್ಪಿಗೆ ಕೊಡದೆ ಸಬೂಬುಗಳನ್ನು ಹೇಳಿ ಇವತ್ತೇನು ಈ 2/3 ಮೆಜಾರಿಟಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಇವರೆಲ್ಲ ಸೇರಿ ಇವರು ವೈಫಲ್ಯ ಮಾಡ್ಲಿಕ್ಕೆ ಏನು ಹೊರಟರು. ನಾನು ಕೇಳ್ತೀನಿ, ಈಗಾಗಲೇ ಇವತ್ತೊಂದು ಹೇಳಿಕೆ ನೋಡಿದೆ. ವೆಸ್ಟ್ ಬೆಂಗಾಲ್ನ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಅವ್ರು ಹೇಳ್ತಾರೆ ನಾವು ಪೋಸ್ಟಲ್ ಲೈನ್ಸ್ ಯಾವುದೂ ಇಲ್ಲ, ನಾವೇ ಮೆಜಾರಿಟಿ ಬರಬೇಕು ಅಂತ ಇದ್ದೇವೆ, ನಾವು ಬಿಜೆಪಿಗೆ TMCಗೆ ಸರಿಸಮನಾಗಿ ನಮ್ಮ ಹೋರಾಟ ಮಾಡಿದ್ದೇವೆ, ಎರಡರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ TMCಯನ್ನ ಈಗ ಅಲ್ಲಿ ಅಟ್ಯಾಕ್ ಮಾಡ್ತಾವ್ರೆ. ಇನ್ನ ಇಲ್ಲಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಬ್ರದರ್ ಅಂತ ಹೇಳಿ ನಿನ್ನೆ ಮತ್ತೆ ನಾನೇನು ಹೇಳಿದ್ದೆ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಯಂಗರ್ ಬ್ರದರ್ ಎಲ್ಡರ್ ಬ್ರದರ್ ಬಗ್ಗೆ, ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನನಗೆ ಈಗಲೂ ಅವರು ಬ್ರದರ್ ಇದ್ದಾಗೆ ಅಂತ ಹೇಳಿ. ನಾನು ಸುಮ್ಮನೆ ಹೇಳಲಿಲ್ಲ ಮೊನ್ನೆ. ಈಗ ಯಂಗರ್ ಬ್ರದರು ಎಲ್ಡರ್ ಬ್ರದರು ಅವ್ರು ಹೇಳ್ತಾರೆ, ಎಲ್ಡರ್ ಬ್ರದರು ನಾನು ಯಾವುದೇ ಕಾರಣಕ್ಕೂ ತಮಿಳುನಾಡಿನಲ್ಲಿ ಯಂಗರ್ ಬ್ರದರ್ ಜೊತೆನಲ್ಲಿ ಪ್ಲಾಟ್ಫಾರ್ಮ್ ನ ಶೇರ್ ಮಾಡಲ್ಲ ಅಂತ ಎಲೆಕ್ಷನ್ ಕ್ಯಾಂಪೇನ್. ಇದು ಯಂಗರ್ ಬ್ರದರು ಎಲ್ಡರ್ ಬ್ರದರ್ ಇರ್ತಕ್ಕಂಥ ವಿಶ್ವಾಸ. ಇವರು ಈ ದೇಶದಲ್ಲಿ ಏನೊಂದು ಮಹಿಳಾ ಮೀಸಲಾತಿಯನ್ನ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ತರ್ತಕ್ಕಂಥದ್ದಕ್ಕೆ ಚರ್ಚೆಗಳಾದವು. ಇವರಿಗೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಹೃದಯದಲ್ಲಿ ಇಲ್ಲ. ಇವ್ರಿಗೆ ಅದು ಬೇಕಿಲ್ಲ. ನಾನಾ ರೀತಿಯ ಸಬೂಬುಗಳನ್ನು ಹೇಳಿ ಇವತ್ತು ಈ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ದೇಶದ ಜನತೆನೆ ಸಂಪೂರ್ಣವಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ದೂರ ಇಲ್ಲ ಅನ್ನೋದು ನನ್ನ